ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಶಾಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ತುಂಬಾ ಕೆಲಸ. ಇದು ಬಂದುಬಿಟ್ಟು ನನ್ನ 5th ಡೇ ಆಫ್ ಮೈ ಪೀರಿಯಡ್ಸ್. ಆದ್ದರಿಂದ ಬೆಡ್ಶೀಟು, ರಗ್ಗು, ಪಿಲೋ ಕವರ್ಸ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತೆ ಮತ್ತು ಮ್ಯಾಟೆಲ್ಲ ಹ್ಯಾಂಡ್ ವಾಶ್ ಮಾಡಿದೆ. ನಾನು 5th ಡೇ ಆಗಿರೋದ್ರಿಂದ ಹೇರ್ ವಾಶ್ ಮ್ಯಾಂಡೇಟ್ರಿ ಮಾಡ್ತೀನಿ ಆ್ಯಂಡ್ ಆಲ್ ಓವರ್ ಎಲ್ಲ ಚೇಂಜ್ ಮಾಡ್ತೀನಿ ನಾನು. ಇದು ನಾನು ಫಾಲೋ ಮಾಡೋವಂಥದ್ದು. ಆದ್ದರಿಂದ ಮ್ಯಾಟಲ್ಲಿ ಜಾಸ್ತಿ ಡಸ್ಟ್ ಇರೋದ್ರಿಂದ ನಾನು ಮಿಷಿನ್ಗೆ ಹಾಕೋದಿಲ್ಲ, ಹ್ಯಾಂಡ್ ವಾಶೇ ಮಾಡ್ತೀನಿ. ಮತ್ತು ನನ್ನ ಮಗನ ಬಟ್ಟೆ ಎಲ್ಲ ಸಹಿತನೂ ಅಷ್ಟೇ. ಮತ್ತು ನಮ್ಮ ಇನ್ನರ್ ವೇರ್ಸ್ ಎಲ್ಲನೂ ಸಹಿತ ನಾನು ಹ್ಯಾಂಡ್ ವಾಶೇ ಮಾಡೋದು. ಸ್ವಲ್ಪ ಥಿಂಗ್ಸ್ ನಾನು ಫಾಲೋ ಮಾಡ್ತೀನಿ. ಅದೆಲ್ಲ ಮಿಷಿನ್ ಇದೆ ಅಂತ ಹೇಳಿಬಿಟ್ಟು ಯಾವುದೂ ಮಿಷಿನ್ಗೆ ಹಾಕೋದಿಲ್ಲ. ಅದಕ್ಕೆ ಇವಾಗ ಸಿಂಪಲಾಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ. ಒಂದು ಬಿಂದಿ, ಲಿಪ್ ಬಾಮ್ ಮತ್ತು ಕಾಜಲ್ ಅಷ್ಟೇ ಯೂಸ್ ಮಾಡೋದು. ಫ್ರೆಶ್ಶಾಗಿ ಈ ಥರ ಹೇರ್ ವಾಶ್ ಮಾಡಿದಾಗ ಮಾತ್ರ ನಾನು ಈ ಥರ ಕಾಜಲ್ ಇದೆಲ್ಲ ಯೂಸ್ ಮಾಡೋದು. ಇಲ್ಲಾಂದರೆ ಒಂದು ಬಿಂದಿ ಮತ್ತು ಲಿಪ್ ಲೈನರ್ ಅಷ್ಟೇ, ಲಿಪ್ ಬಾಮ್ ಅಷ್ಟೇ ಯೂಸ್ ಮಾಡೋದು ನಾನು. ನೀವು ನೋಡ್ತಾ ಇರ್ಬೋದು, ನಾನು ಹೊಟ್ಟೆ ನೋಡಿಬಿಟ್ಟು ಪ್ರೆಗ್ನೆಂಟಾ ಅಂತ ಅಂದ್ಕೊಂಬಿಡ್ಬೇಡಿ. ಅದು ಬಂದುಬಿಟ್ಟು ಪ್ರೆಗ್ನೆನ್ಸಿ ಹೊಟ್ಟೆ ಇದು ಮಾಡಿಲ್ಲ, ಎಕ್ಸಸೈಸ್ ಮಾಡಿ ಕರಗಿಸ್ಬೇಕು ಹೊಟ್ಟೆನ. ಈ ಬಟ್ಟೆಲಿ ತುಂಬ ಎವಿಡೆಂಟಾಗಿ ಕಾಣ್ತಿದೆ. ಈ ಬಟ್ಟೆಲೆಲ್ಲ ಸ್ವಲ್ಪ ಬಟ್ಟೆಗಳಲ್ಲಿ ಕಾಣಿಸುತ್ತೆ, ಡೈರೆಕ್ಟಾಗಿ ಕಾಣಿಸಲ್ಲ, ಈ ಥರ ಸೈಡಿಂದ ಕ್ಲೀನಾಗಿ ಕಾಣಿಸ್ತಾ ಇದೆ. ನಾನು ವೀಡಿಯೋಲ್ಲೇ ಅಬ್ಸರ್ವ್ ಮಾಡಿದ್ದು. ಆವಾಗ ಅನಿಸ್ತು ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊತಿದ್ದೆ. ಬಾಡಿಕಾನ್ ಬಟ್ಟೆಲೆಲ್ಲ ಕಾಣಿಸುತ್ತೆ ಅಂದ್ಬಿಟ್ಟು, ಇಲ್ಲ ಈ ಥರ ಬಟ್ಟೆಲಿ ಸಹಿತ ಕಾಣಿಸುತ್ತೆ. ನಾನು ಅದನ್ನೇ ನೋಡ್ತಿದ್ದೆ. ಇದು ಒಂದು ರೀತಿ ಚಾಲೆಂಜ್ ತೊಗೊತೀನಿ, ಹೇಗೆ ಟಮ್ಮಿ ಫ್ಯಾಟ್ ಇದು ಮಾಡೋದು ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬಂತು ನನಗೆ ಡೆಲಿವರಿ ಆಗಿ. 1.8 ಮಂತ್ಸ್ ನನ್ನ ಮಗನಿಗೆ. ಎಕ್ಸಸೈಸ್ ಮಾಡಬೇಕು. ನಾನು ಈ ಥರದ್ರಲ್ಲೆಲ್ಲ ಸ್ವಲ್ಪ ಪರ್ಟಿಕ್ಯುಲರ್ ಇರ್ತೀನಿ. ಮತ್ತು ನನ್ನ ಹೇರ್ಸ್ ನೋಡ್ಬೋದು, ನನಗೆ ತುಂಬ ಲಾಂಗ್ ಹೇರ್ಸ್ ಇತ್ತು. ನನಗೆ ಅರ್ಕೆ ಇತ್ತು ತಿರುಮಲಲ್ಲಿ, ತಿರುಪತಿ ವೆಂಕಟರಮಣ ಸ್ವಾಮಿಗೆ 3 ಇಡೀ ಕೂದಲು ಇದು ಮಾಡ್ತೀನಿ ಅಂಥೇಳಿ. ನನ್ನ ಮಗಂದು, ನನ್ನ ಹಸ್ಬೆಂಡ್ದೆಲ್ಲ ಇದು ಇರುತ್ತಲ್ಲ, ಆ ಟೈಮಲ್ಲಿ ಹೇರ್ ಕಟ್ ಮಾಡಿಸಿದ್ದು. ಆಮೇಲೆ ಕ್ಲೀನಾಗಿ ಈ ಥರ ಹೇರ್ ಶೇಪ್ ಮಾಡಿಸಿದ್ದೀನಿ. ತುಂಬಾ ಇಷ್ಟ ಆಯಿತು. ಸಮ್ಮರ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ನಾವು ತಿರುಪತಿಗೆ ಫೆಬ್ರವರಿಯಲ್ಲೇ ಹೋಗ್ಬಿಟ್ಟು ಬಂದುಬಿಟ್ವಿ, ಆದ್ದರಿಂದ ಬಚಾವಾದ್ವಿ. ಇಲ್ಲಾಂದಿದ್ರೆ ತುಂಬಾ ಕಷ್ಟ. ಮಗುನ ಇಟ್ಕೊಂಡು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ತಿರುಪತಿಗೆ ಹೋದಾಗ ನಾವು ಬೆಳಗ್ಗೆ ಫ್ರೀ ದರ್ಶನಕ್ಕೆ ಹೋಗಿದ್ದು, 5 o'clock ಹೋಗಿದ್ದು, ಅರ್ಲಿ ಮಾರ್ನಿಂಗು. ಇದರೊಳಗಡೆ ಎಂಟರ್ ಆಗಿದ್ದು. ನಮಗೆ ನೈಟ್ 12:30ಗೆ ದರ್ಶನ ಆಗಿದ್ದು. ಕಾದು ಒಂಥರ ನನಗೂ ಫಸ್ಟ್ ಟೈಮ್ ನಾನು ತಿರುಪತಿಗೆ ಹೋಗಿದ್ದಿದ್ದು. ಏನಪ್ಪ ಈ ಥರ ಇಷ್ಟು ವೆಯ್ಟ್ ಮಾಡಬೇಕಾ ದೇವ್ರನ್ನ ನೋಡೋಕ್ಕೆ, ನೆಕ್ಸ್ಟ್ ಟೈಮಿಂದ ಬರಲೇಬಾರ್ದು ಅನಿಸ್ತು. ಮೈಂಡ್ ಹಂಗೆ ಫಿಕ್ಸ್ ಮಾಡ್ಕೊಂಡಿದ್ದೆ. ಬಟ್ ಒಂದು ಸತಿ ದರ್ಶನ ಆದಮೇಲೆ ತುಂಬಾ ಖುಷಿ ಆಯಿತು. ಪದೇ ಆ ದೇವ್ರನ್ನ ನೋಡೋಕ್ಕೆ ಹೋಗಬೇಕು ಅನಿಸುತ್ತೆ. ಎಂಥವ್ರಿಗಾದ್ರೂ ಬೇಜಾರು ಅನ್ನೋದು ಇರುತ್ತೆ, ಬಟ್ ನೋಡಿದಾಗ ಅಷ್ಟೇ ಖುಷಿಯಾಗುತ್ತೆ, ಅಷ್ಟೇ ಮನಸ್ಸಿಗೆ ಸಮಾಧಾನ ಇರುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾನೆ ಇರ್ತೀನಿ. ಇದು ಅಷ್ಟೇ, ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಂದ ನಾನು ಪರ್ಚೇಸ್ ಮಾಡಿರುವಂಥದ್ದು ಈ ಸ್ಯಾರಿ. ದೇವಸ್ಥಾನಕ್ಕೆ ಇದಕ್ಕೆ ಸಿಂಪಲ್ಲಾಗಿ ಉಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಸಹಿತ ನಾನು ನಿಮ್ಗೊಂದು ಸ್ಯಾರಿ ತೋರಿಸಿದ್ದೆ, ನೋಡ್ಬೋದು. ಲಾಸ್ಟ್ ವಿಡಿಯೋ ಅಲ್ಲ, ಅದಕ್ಕೆ ಮುಂಚೆ ವಿಡಿಯೋ 1 month ಬ್ಯಾಕ್ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಸಹಿತ ಆ ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಅದು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ನಾನು ಯಾವ ಫಂಕ್ಷನ್ಸು ಅಥವಾ ಪೂಜೆ ಆ ಥರ ಇದ್ದಾಗ ಮಾತ್ರ ಸೀರೆ ಉಡೋದು. ಆದ್ದರಿಂದ ದಿನ ಒಂದು ಸತಿನೂ ಉಟ್ಟಿಲ್ಲ, ಹಂಗೆ ಇಕ್ಕಿದ್ದೀನಿ. ಹೊಸ ಸೀರೆ ಏನಿಲ್ಲ ಅಂದ್ರೂ ಒಂದು 5-10 ಸೀರೆ ಬ್ಲೌಸ್ ಸ್ಟಿಚ್ ಮಾಡಿ ಇಕ್ಕಿರ್ತೀನಿ, ಎಮರ್ಜೆನ್ಸಿಗೆ ಯೂಸಿಗೆ ಬರುತ್ತೆ ಅಂಥೇಳಿ. ಅದರಲ್ಲಿ ಇದು ನಾನು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ಇದೆಲ್ಲ ಏಜ್ ಗ್ರೂಪ್ ಅವರು ಹಾಕ್ಬೋದು. ಸಾಫ್ಟ್ ಕಾಟನ್ ಅಂತಲೇ ಹೇಳ್ಬೋದು. ವಯಸ್ಸಾದವ್ರು ಸಹಿತ ಹಾಕ್ಕೊಬೋದು, ನಮ್ಮಂಥ ಯಂಗ್ಸ್ಟರ್ಸ್ ಸಹಿತ ಹಾಕ್ಕೊಬೋದು. ಯಾವಾಗಲೂ ಫ್ಯಾಷನ್ ಸ್ಯಾರಿನೇ ದೇವಸ್ಥಾನಕ್ಕೆ ಉಡೋದು ತುಂಬಾ ಬೋರ್ ಅನಿಸ್ಬಿಡುತ್ತೆ. ಈ ಥರ ಕಂಫರ್ಟ್ ಸ್ಯಾರಿನೂ ನಮ್ಮ ವಾರ್ಡ್ರೋಬಲ್ಲಿ ಇರಲೇಬೇಕು. ಆವಾಗ ನಮಗೂ ಬೇಜಾರಾಗಲ್ಲ. ಪರ್ಸ್ನಲಾಗಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ಸಣ್ಣ ಪುಟ್ಟ ಈವೆಂಟ್ಸ್ಗೆ ಇದಕ್ಕೆ ಆರಾಮಾಗಿ ಉಡ್ಬೋದು ಈ ಥರ ಸ್ಯಾರೀಸು. ನನಗೆ ತುಂಬಾ ಇಷ್ಟ ಆಯಿತು. ವೆರಿ ಅಫೋರ್ಡಬಲ್ ರೇಂಜಲ್ಲೇ ಸಿಕ್ತು ನನಗೆ ಈ ಸ್ಯಾರಿ. ನಿಮಗೆ ಪ್ರೈಸ್ ಗೊತ್ತಾಗಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ನಾನು ನಿಮಗೆ ಪ್ರೈಸ್ ತಿಳಿಸ್ತೀನಿ. ಅಮ್ಮ ಮನೆಯಿಂದ ಸ್ವಲ್ಪ ಐಟಮ್ಸ್ ಕೊಟ್ಟು ಕಳಿಸಿದ್ರು ಅಮ್ಮ.
ಅಮ್ಮ ಮನೆಗೆ ಹೋದಾಗ ಹಾಗಲಕಾಯಿ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ. ಆದ್ದರಿಂದ ಪಲ್ಯ ಮಾಡಿದರೆ ಪಲ್ಯ ಕೊಟ್ಬಿಡ್ತಾರೆ ಅಮ್ಮ, ಇಲ್ಲಾಂದರೆ ಫ್ರೆಶ್ ಆಗಿ ಈ ಥರ ಏನಾದರೂ ವೆಜಿಟೇಬಲ್ಸ್ ಫ್ರೂಟ್ಸ್ ಏನಿದ್ರೂ ಕೊಟ್ಟು ಕಳಿಸ್ತಾರೆ. ಆದ್ದರಿಂದ ಹಾಗಲಕಾಯಿ ತೊಗೊಂಬಂದೆ. ಮತ್ತು ನನ್ನ ಮಗನಿಗಂದ್ಬಿಟ್ಟು ಮಾವಿನ ಹಣ್ಣು ತಂದಿದ್ರು, ಅದು ಕೊಟ್ಟು ಕಳಿಸಿದ್ರು. ಹೋದಾಗಲೆಲ್ಲ ಏನಾದರೂ ಫ್ರೂಟ್ಸ್ ಕೊಡ್ತಾನೆ ಇರ್ತಾರೆ, ತೊಗೊಂಡೋಗು ಅಂತ. ನಾನು ಜಾಸ್ತಿ ತೊಗೊಂಬರಲ್ಲ, ನಾನು ಪರ್ಚೇಸ್ ಮಾಡ್ತಾ ಇರ್ತೀನಿ, ಆದ್ರೂ ಅಮ್ಮನ ಸಮಾಧಾನ ಇರೋದಿಲ್ಲ. ಇದು ಬಂದುಬಿಟ್ಟು ದೋಸೆ ಹಿಟ್ಟು, ನೈಟಿಗೆ ನೆಕ್ಸ್ಟ್ ಡೇಗೆ ಆಗುತ್ತೆ ಅಂದ್ಬಿಟ್ಟು ದೋಸೆ ಹಿಟ್ಟು ಎತ್ಕೊಂಬಂದೆ. ಇವಾಗ ಸಾರಿತ್ತು ನೈಟಿಗೆ, ಮಟನ್ ಸಾರು. ಆದ್ದರಿಂದ ಇನ್ನೇನು ರೈಸ್ ಮಾಡೋದು, ದೋಸೆ ಮಾಡ್ಕೊಂಬಿಟ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ದೋಸೆ ಹಿಟ್ಟು ಅಮ್ಮ ಫ್ರೆಶ್ಶಾಗಿ ರುಬ್ಬಿದ್ರು ಅಂದ್ಬಿಟ್ಟು ತೊಗೊಂಬಂದೆ. ಇದು ನಾಳೆ ಮಾಡಿಬಿಡ್ತೀನಿ ಹಾಗಲಕಾಯಿ. ನನ್ನ ಮಗನಿಗೆ ಎಲ್ಲ ರೀತಿಯಾದಂಥ ಫ್ರೂಟ್ಸು ಕೊಡ್ತೀನಿ ನಾನು. ಜಂಕ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಬಟ್ ಚಾಕ್ಲೇಟ್ಸ್ ಇನ್ಎವಿಕ್ಟಬಲ್ ಕೊಡ್ತೀನಿ. ಬಟ್ ಅವ್ನು ತಿಂದಾಗ ನಾನೇನು ಬೇಡ ತಿನ್ನಬೇಡ, ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಲ್ಲ. ಇಲ್ಲ ಅಲ್ಲಿ ಇಲ್ಲಿ ಅಕ್ಕಪಕ್ಕ ಮನೇಲಿ ಹೋದಾಗ ಆ ಥರನೂ ಅಷ್ಟೇ, ಅವರು ಕೊಟ್ಟಾಗ ನಾನೇನು ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಲ್ಲ. ಪರವಾಗಿಲ್ಲ, ಒನ್ಸಿನ ವೈಲ್ ಅಲ್ವಾ, ನಾನೇನು ರೆಗ್ಯುಲರಾಗಿ ಕೊಡೋಲ್ಲ ಅಂಥೇಳಿ ಸುಮ್ಮನೆ ಆಗ್ತೀನಿ. ಚಿಪ್ಸ್ ಶಾಪ್ಗೆ ಹೋಗಿದ್ವಿ, ಅಲ್ಲಿ ಬಂದುಬಿಟ್ಟು ಅಪರೂಪ ಇದು ನಾನೋದ್ರೇ ಇಷ್ಟು ವೆರೈಟಿ ತೊಗೊಂಬರೋದು ನನ್ನ ಹಸ್ಬೆಂಡ್ ಹತ್ರ. ಅದು ಕೊಡಿಸಿ ಇದು ಕೊಡಿಸಿ ಅಂದ್ಬಿಟ್ಟು. ಅವರಾದರೆ ಫೋನಲ್ಲಿ ಕೇಳಿದಾಗ ನನಗೆ ಅಷ್ಟು ತಿನ್ನೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಬರೀ ಪೊಟ್ಯಾಟೊ ಚಿಪ್ಸ್ ಮಾತ್ರ ತರಿಸ್ತೀನಿ. ನಾನೋದ್ರೆ ಈ ಥರ ಅದು ಇದು ತೊಗೊಂಬರ್ತೀನಿ. ಏನೋ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ತಿನ್ನೋದಕ್ಕೆ, ಬಟ್ ಮನೇಲಿ ಏನು ಸ್ನ್ಯಾಕ್ಸ್ ಇಲ್ದಿದ್ದಾಗ ಆವಾಗ ಅನಿಸುತ್ತೆ ಏನಾದರೂ ಇರಬೇಕಾಗಿತ್ತು ತಿನ್ನೋಕ್ಕಂತ ಅಂದ್ಬಿಟ್ಟು, ಆದ್ದರಿಂದ ತೊಗೊಂಬಂದಿದ್ದು. ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಸಹಿತ ಆಗುತ್ತೆ ಅಂಥೇಳಿ ನೋಡಿ. ಮೊಸರು ಹೆಪ್ಪಾಕಿದ್ದೆ, ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಯಾವಾಗಲೂ ನನ್ನ ಮನೇಲಿ ಹೆಪ್ಪಾಕೋದು ಇದು. ಈ ಬಾಕ್ಸಲ್ಲಿ ಮೊಸರು ಹೆಪ್ಪಾಕಿಕ್ಕಿದ್ದೀನಿ. ಇದನ್ನ ಯೂಸ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಮ್ಮ ಮನೆ ಕೊಟ್ಬಿಡ್ತೀನಿ. ಆ್ಯಂಡ್ ಹಾಲು ತಂದಿದ್ರು, ಹಸು ಹಾಲು. ಅದು ನಾನು ಕಾಯ್ಸೋಕ್ಕೆ ಹೋಗಿಲ್ಲ, ಮಧ್ಯಾಹ್ನ ನೈಟ್ ಕಾಯಿಸೋಷ್ಟರಲ್ಲಿ ಸ್ವಲ್ಪ ಹೊಡೆದಿತ್ತು. ಅದಕ್ಕೆ ನಾನು ಮೊಸರು ಹಾಕ್ಬಿಟ್ಟು, ನಾನು ಮೊಸರಲ್ಲಿ ಪನ್ನೀರ್ ಮಾಡೋದು, ಲೆಮನ್ ಯೂಸ್ ಮಾಡೋಲ್ಲ, ಲೆಮನ್ ಸ್ಮೆಲ್ ಹಂಗೆ ಇರುತ್ತೆ ಅಂಥೇಳಿ. ಪನ್ನೀರ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರು. ನಾನು ಆ ಪನ್ನೀರ್ ಮೇಕರ್ ಬಂದುಬಿಟ್ಟು ಮೀಶೋಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ವೆರಿ ಅಫೋರ್ಡಬಲ್ ಪ್ರೈಸು. ನೀವು ಬೇಕಂದರೆ ಟ್ರೈ ಮಾಡ್ಬೋದು. ಇವಾಗೆಲ್ಲ ಪನ್ನೀರ್ ಆರ್ಟಿಫಿಷಿಯಲ್ ಅದು ಇದು ಅಂತ ಹೇಳ್ತಾರೆ, ನೀವು ಮನೆಯಲ್ಲೇ ಬೇಕು ಅಂದರೆ ಈ ಥರ. ನಮಗೆ ಹಾಲು ಫೆಸಿಲಿಟಿ ಅವೈಲಬಿಲಿಟಿ ಇರೋದ್ರಿಂದ ನಾನು ಪನ್ನೀರ್ ಮನೆಯಲ್ಲೇ ಮಾಡ್ತೀನಿ. ಪನ್ನೀರು, ಮೊಸರು, ಹಾಲು ಯೂಸ್ ಮಾಡೋದು ತುಂಬಾ ಕಡಿಮೆ. ನನ್ನ ಮಗ ಅಷ್ಟು ಹಾಲು ಕುಡಿಯೋದೇ ಇಲ್ಲ, ಆದ್ದರಿಂದ ನೋಡ್ಬೋದು. ದೋಸೆ ಹಿಟ್ಟು, ದೋಸೆ ಸುಡೋಣ ಅಂಥೇಳಿ. ನನಗೆ ದೋಸೆ ಹಿಟ್ಟು ಪ್ರಪೋರ್ಷನ್ ಹಾಕೋಕ್ಕೆ ಗೊತ್ತಿಲ್ಲ, ಯಾವಾಗಲೂ ಅಮ್ಮನೇ ಕೊಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ಥರ ಸಾರು, ಮಸಾಲ ಸಾರು, ಈ ಥರ ನಾನ್ ವೆಜ್ ಸಾರು ಇದ್ದಾಗ ಈ ಥರ ಗರಿಗಿಂತ ಈ ಥರ ಫ್ಲಫಿಯಾಗಿ ಚೆನ್ನಾಗಿ ಬಂದ್ರೇ ಟೇಸ್ಟಿಯಾಗಿರುತ್ತೆ. ಇದು ಬಂದುಬಿಟ್ಟು ನನ್ನ ಡಿನ್ನರ್ ಪ್ಲೇಟ್. ಥ್ಯಾಂಕ್ ಯು ಸೋ ಮಚ್, ಬಾಯ್.